ಪ್ರಜ್ವಲ್ ರೇವಣ್ಣಗೆ ಇಲ್ಲದ ರೂಲ್ಸ್, ದರ್ಶನ್ಗೆ ಯಾಕೆ? ವಕೀಲರ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡುವಂತೆ ಸಲ್ಲಿಸಿದ್ದ ಅರ್ಜಿ ಹಾಗೂ ದರ್ಶನ್ ಅವರಿಗೆ ಬೆಡ್ಶೀಟ್, ತಲೆದಿಂಬು ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡುವಂತೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ CCH 64 ನ್ಯಾಯಾಲಯದಲ್ಲಿ ನಡೆದಿದ್ದು, ಸೆಪ್ಟೆಂಬರ್ 9ಕ್ಕೆ ಕೋರ್ಟ್ ತೀರ್ಪು ಪ್ರಕಟವಾಗಲಿದೆ. ನಟ ದರ್ಶನ್ ಅವರು ಸೇರಿದಂತೆ 5 ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿಫ್ಟ್ ಮಾಡುವಂತೆ ಸಲ್ಲಿಸಿದ್ದ ಅರ್ಜಿ ಹಾಗೂ ದರ್ಶನ್ ಅವರಿಗೆ ಅಗತ್ಯ ವಸ್ತುಗಳನ್ನು ನೀಡುವಂತೆ ಜೈಲಧಿಕಾರಿಗಳಿಗೆ ನಿರ್ದೇಶಿಸುವಂತೆ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ CCH 64ರಲ್ಲಿ ನಡೆಯಿತು. ದರ್ಶನ್ ಪರ ವಕೀಲರಾದ ಸುನಿಲ್ ವಾದ ಮಂಡಿಸಿದ್ದು, ಪ್ರಿಸನ್ಸ್ ಆಕ್ಟ್, ವಿಡಿಯೋ ಕಾನ್ಫರೆನ್ಸ್ ಆಕ್ಟ್, ಮಾನವ ಹಕ್ಕುಗಳ ಕಾಯ್ದೆಗಳ ಆಧಾರದ ಮೇಲೆ ವಾದ ಮಂಡಿಸಿದ್ದು, ಇದೇ ತಿಂಗಳು 9ರಂದು 2 ಅರ್ಜಿಗಳ ಆದೇಶವನ್ನು ಕಾಯ್ದಿರಿಸಲಾಗಿದೆ. ದರ್ಶನ್ ಪರ ವಕೀಲರ ವಾದದ ಹೈಲೈಟ್ಸ್ ಏನೆಂದರೆ, ಮರಣದಂಡನೆ, ಜೀವಾವಧಿ ಶಿಕ್ಷೆ, ದಂಡದ ಮೊತ್ತ ಪಾವತಿಸಿದವರ ಹಾಗೂ ದುರ್ನಡತೆ ತೋರಿದವರಿಗೆ ಮಾತ್ರ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅವಕಾಶವಿದೆ. ದರ್ಶನ್ ಅವರು ಆ ಕ್ಯಾಟಗರಿಯಲ್ಲಿ ಬರೋದಿಲ್ಲ. ಪ್ರಿಸನ್ಸ್ ಆಕ್ಟ್ ಸೆಕ್ಷನ್ 8 ಮತ್ತು ಚಾಪ್ಟರ್ 30ರ ಅಡಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಿಲ್ಲ. ಮತ್ತೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಂಪರ್ಕ ಸಾಧಿಸಿ ಸಿಗರೇಟ್ ಸೇದಿದ್ರು ಅಂತ ಕಾರಣ ನೀಡಿದ್ದಾರೆ. ಹಾಗಾದ್ರೆ ಜೈಲಿನೊಳಗೆ ಸಿಗರೇಟ್ ಚೇರ್ ಹೇಗೆ ಬಂತು? ದುಡ್ಡು ತಗೊಂಡು ಇವರೇ ಬಿಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲು ಅಸಾಧ್ಯವಿದೆ. VC ರೂಲ್ಸ್ ಬಗ್ಗೆ SPP ತಪ್ಪು ಮಾಹಿತಿ ನೀಡಿದ್ದಾರೆ. ದರ್ಶನ್ ಅವರ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆಯಾಗುತ್ತಿದೆ. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಹಾಸಿಗೆ ದಿಂಬು, ಬೆಡ್ಶೀಟ್, ನೈಟ್ ಡ್ರೆಸ್, ಚಪ್ಪಲಿ ಬಾಚಣಿಗೆ ನೀಡಬೇಕು, ಆದರೆ ನೀಡಿಲ್ಲ. ದರ್ಶನ್ ಅವರಿಗೆ ಹೆಂಡತಿ ಮಕ್ಕಳನ್ನು ನೋಡೋಕೆ ಬಿಡ್ತಿಲ್ಲ. ಲಾಯರ್ ಬಂದರೆ ಮಂಕಿ ಕ್ಯಾಪ್ ಹಾಕ್ಕೊಂಡು ಬನ್ನಿ ಅಂತಾರೆ. ತಿಂಗಳಿನಿಂದ ಸೂರ್ಯನನ್ನು ನೋಡಿಲ್ಲ. ಅವರ ಕೈನ ಹೆಬ್ಬೆರಳು ಸ್ಪರ್ಶ ಕಳೆದುಕೊಂಡಿದೆ. ದರ್ಶನ್ ಅವರನ್ನು ಯಾರೂ ಮೀಟ್ ಮಾಡಬಾರ್ದು, ಮಾತನಾಡಿಸಬಾರದು ಅಂತ ಬಾಡಿ ಓಮ್ಸ್ ಕ್ಯಾಮ್ರಾ ಹಾಕಿದ್ದಾರೆ. ಇದಕ್ಕೆಲ್ಲ ಕಾರಣ ADGP ದಯಾನಂದ್. ದರ್ಶನ್ಗೆ ಸೆಲೆಬ್ರಿಟಿ ಸ್ಟೇಟಸ್ ಹೋಗಬೇಕು ಅಂತ ಅಧಿಕಾರಿಗಳನ್ನು ಕರೆದು ವಾರ್ನ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ NIA ಕೇಸ್ನ ಆರೋಪಿ. ಡಾಕ್ಟರ್ಗೆ ಇಲ್ಲದ ರೂಲ್ಸ್, ದರ್ಶನ್ ಅವರಿಗೆ ಯಾಕೆ? ಕಾನೂನಿನಲ್ಲಿ ಬಟ್ಟೆ, ಬೆಡ್ಶೀಟ್, ದಿಂಬು ನೀಡಲು ಅವಕಾಶವಿದೆ. 2 ಅರ್ಜಿಗಳ ವಾದವನ್ನು ಪುರಸ್ಕರಿಸುವಂತೆ ದರ್ಶನ್ ಅವರ ಪರ ವಕೀಲರು ಸುನಿಲ್ ಅವರು ವಾದ ಮಂಡಿಸಿದ್ದಾರೆ. 2 ಕಡೆಯ ವಾದ ಆಲಿಸಿದ ಕೋರ್ಟ್ ಸೆಪ್ಟೆಂಬರ್ 9ರಂದು ತೀರ್ಪು ಪ್ರಕಟಿಸಲಿದೆ. ಅಂದು ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲ, ಬೆಡ್ಶೀಟ್, ದಿಂಬು ನೀಡಬೇಕಾ ಬೇಡವಾ ಅಂತ ತೀರ್ಪು ಕೂಡ ಹೊರಬೀಳಲಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.